ಹಲೋ ವಿಯರ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಿವತ್ತು ನಿಮಗೆ ಈ ವಿಡಿಯೋದಲ್ಲಿ 2 ಡೇಸ್ ವಿಡಿಯೋ ಸೇರಿ 1 ಡೇ ವಿಡಿಯೋ ಹಾಕ್ತಾ ಇದ್ದೀನಿ. ಏನೆಲ್ಲ ಇದೆ ಈ ವಿಡಿಯೋದಲ್ಲಿ ಅಂತ ನೋಡೋದಕ್ಕೂ ಮುಂಚೆ ಯಾರೇ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನ್ನ ವಿಡಿಯೋಸ್ ಇಷ್ಟ ಆಯಿತು ಅಂತಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡೋದನ್ನು ಮರಿಬೇಡಿ. ಬನ್ನಿ ನೋಡೋಣ ಏನಿದೆ ಈ ವಿಡಿಯೋ ಅಲ್ಲಿ ಅಂದ್ಬಿಟ್ಟು. ನಾವು ಅರ್ಲಿ ಮಾರ್ನಿಂಗ್ ಎದ್ದು ಊರಿಗೆ ಹೋಗ್ಬಿಟ್ಟು ವಾಪಸ್ ಬರಬೇಕಾದ್ರೆ ಡೆಕತ್ಲಾನ್ಗೆ ಹೋಗೋಣ ಅಂತ ಅಂದ್ಕೊಂಡು, ಬಟ್ ಆಗಲಿಲ್ಲ ಬಿಕಾಸ್ ತುಂಬ ಲೇಟ್ ಆಗೋಯಿತು. ಸೊ ಬರ್ತಾ ಇರಬೇಕಾದ್ರೆ ನಾವು ಡಿನ್ನರ್ಗೆ ಅಂದ್ಬಿಟ್ಟು ಒಂದು ಕಡೆ ಸ್ಟಾಪ್ ಮಾಡಿ ಡಿನ್ನರ್ ಮುಗಿಸ್ಕೊಂಡು ಮನೆ ರೀಚ್ ಆದ್ವಿ. ಸೊ ನೆಕ್ಸ್ಟ್ ಡೇ ಈವ್ನಿಂಗ್ ನಾವು ಡೆಕತ್ಲಾನ್ ಹೋಗೋಣ ಅಂತ ಪ್ಲ್ಯಾನ್ ಮಾಡಿಬಿಟ್ಟು ಹೊರಟ್ವಿ. ಸೊ 2 ವೀಲರಲ್ಲಿ ಹೋಗ್ತಾ ಇರೋದು. ಹೇಗೆಲ್ಲ ಆಯಿತು, ಡೆಕತ್ಲಾನಲ್ಲಿ ಏನೆಲ್ಲ ಅವೈಲೇಬಲ್ ಇದೆ ಅಂತ ಹೇಳ್ಬಿಟ್ಟು ನಾನು ನಿಮಗೆ ತೋರಿಸ್ತೀನಿ. ಬಿಕಾಸ್ ಸ್ವಲ್ಪ ಟ್ರಾಫಿಕ್ ಇರುತ್ತಲ್ಲ ಬ್ಯಾಂಗ್ಳೂರ್ ಈವ್ನಿಂಗು. ಸೊ ಹಾಗಾಗಿ 2 ವೀಲರ್ ಅಲ್ಲಿ ಹೋಗಿದ್ದು. ಸೊ ಯಲಹಂಕ ರೋಡಲ್ಲಿದೆ ಅಲ್ವಾ, ಅಲ್ಲಿರೋ ಡೆಕತ್ಲಾನು ನಾನು ಹೋಗಿದ್ದಿದ್ದು. ಸೊ ಆಫರ್ಸ್ ತುಂಬ ಇತ್ತು. ಯಾರೆಲ್ಲ ಮೆಟರ್ನಿಟಿ ವೇರ್ಸು, ಜಿಮ್ ವೇರ್ಸು, ಸ್ಪೋರ್ಟ್ಸ್ ವೇರ್ಸ್ ಮತ್ತು ಜಾಕೆಟ್ಸು, ನಾರ್ಮಲ್ ಟ್ರ್ಯಾಕ್ ಪ್ಯಾಂಟ್ಸು, ಶೂಸು, ಸ್ಲಿಪ್ಪರ್ಸು ಏನೆಲ್ಲ ಹುಡುಕ್ತಿದ್ದೀರಾ ಕಂಪ್ಲೀಟ್ ಒಂದೇ ಪ್ಲೇಸಲ್ಲಿ ಸಿಗುತ್ತೆ. ಹಾಗೂ ಆ ಪ್ರೈಸಸ್ಸು ಅಷ್ಟೇ ರೀಸನಬಲ್ ಇದೆ. ಕೆಲವೊಂದು ಪ್ರೈಸ್ ತುಂಬ ಅನಿಸುತ್ತೆ, ಬಟ್ ಇನ್ನು ರೆಸ್ಟ್ ಆಫ್ ದ ಥಿಂಗ್ಸ್ ಎಲ್ಲ ನನಗೆ ರೀಸನಬಲ್ ಅಂತ ಅನ್ನಿಸ್ತು. ನಾನು ನಿಮಗೆ ಕೆಲವೊಂದು ಸೆಕ್ಷನ್ಸ್ ತೋರಿಸ್ತೀನಿ, ನೋಡ್ಕೊಂಡು ಬನ್ನಿ. ಈವನ್ ಯೋಗ ಮ್ಯಾಟ್ ಆಗಿರ್ಬೋದು, ಸ್ಕೇಟಿಂಗ್ ಶೂಸ್ ಆಗಿರ್ಬೋದು, ಮಕ್ಕಳಿಗೆ ಸ್ಪೋರ್ಟ್ಸ್ ಐಟಮ್ಸು, ಗೇಮಿಂಗ್ದು ಎಲ್ಲ ಪ್ರತಿಯೊಂದು ಅವೈಲೇಬಲ್ ಇದೆ. ಯಾರಿಗೆಲ್ಲ ಗೊತ್ತಿಲ್ಲ, ಡೆಕತ್ಲಾನ್ ಆಫ್ಕೋರ್ಸ್ ಎಲ್ಲರಿಗೂ ಗೊತ್ತಿರುತ್ತೆ, ಬಟ್ ನೀವು ಓಡಾಡಬೇಕು, ಸ್ವಲ್ಪ ಮುಂಚೆನೇ ಹೋಗಿ ಓಡಾಡಬೇಕು. ಸೊ ಅರ್ಜೆಂಟಿಗೆ ಅಂತಂದರೆ ಅಲ್ಲಿ ಹೋಗಿ ಶಾಪಿಂಗ್ ಮಾಡೋದು ಸ್ವಲ್ಪ ಕಷ್ಟ ಆಗುತ್ತೆ. ಬಿಕಾಸ್ ತುಂಬ ಓಡಾಡಿದ್ರೆ ಗೊತ್ತಾಗುತ್ತೆ ಯಾವುದು ಪ್ರೈಸ್ ಹೇಗಿದೆ, ಯಾವ ಕ್ವಾಲಿಟಿ ಹೇಗಿದೆ ಅಂತ ಹೇಳ್ಬಿಟ್ಟು. ಸೊ ಇಲ್ಲಿ ನಿಮಗೆಲ್ಲ ತೋರಿಸ್ತೀನಿ, ನೋಡ್ಕೊಬನ್ನಿ. ಯಾರಿಗೆಲ್ಲ ಹೋಗಬೇಕು, ತೊಗೋಬೇಕು ಅಂತ ಇರೋರು ನೋಡಿಕೊಂಡು ಅವರಿಗೆ ಹೆಲ್ಪ್ ಅಂತ ಹೇಳ್ಬಿಟ್ಟು ಈ ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ನೋಡ್ಕೊಂಬನ್ನಿ ಯಾವೆಲ್ಲ ಸೆಕ್ಷನ್ಸ್ ಇದೆ, ಹೇಗಿದೆ ಕಲೆಕ್ಷನ್ ಅಂತ ಹೇಳ್ಬಿಟ್ಟು. ಸೊ ಏನೆಲ್ಲ ಅವೈಲೇಬಲ್ ಇದೆ ಅಂತ ನೋಡೋದಲ್ಲ, ನಿಮಗೂ ಇಷ್ಟ ಆಯಿತು ಅಂತ ಅಂದ್ಕೊತೀನಿ. ಈ ವಿಡಿಯೋ ಯಾರಿಗಾದರೂ ಹೆಲ್ಪ್ ಆಗುತ್ತೆ ಅಂತ ಅಂದ್ಕೊತೀನಿ. ಸೊ ರಿಟರ್ನ್ ಮನೆಗೆ ಬರಬೇಕಾದ್ರೆ ನಾವು ಒಂದು ಸ್ವಲ್ಪ ಏನಾದರೂ ತಿನ್ನಬೇಕಂತ ಸ್ಟಾಪ್ ಮಾಡಿ KFCಯಲ್ಲಿ ತಿನ್ಕೊಂಡ್ವಿ. ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂತಂದರೆ ಲೈಕ್ ಮಾಡಿ. ಥ್ಯಾಂಕ್ ಯು.